ಸ್ನೇಹಿತರೆ ನಮಸ್ಕಾರ. ಈ ವಿಡಿಯೋಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಒಂದು ಕಾದಂಬರಿ ಬಗ್ಗೆ ಹೇಳ್ತಾ ಇದ್ದೇನೆ. ರವಿ ಬೆಳಗೆರೆ ಅವರ ಅರ್ತಿ ಅನ್ನೋ ಕಾದಂಬರಿ. ನಾನು ಇತ್ತೀಚೆಗೆ ಓದಿದ ಒಂದು ಕಾದಂಬರಿ ಇದು, ಅರ್ತಿ ಅನ್ನೋದು. ಭಾಳ ಹಿಂದೆ, ಸುಮಾರು 30 ವರ್ಷಗಳ ಹಿಂದೆ ರವಿ ಬೆಳಗೆರೆ ಅವರು ಈ ಕಾದಂಬರಿಯನ್ನು ಬರೆದಿದ್ದರು. ಈ ಕಾದಂಬರಿ ಈಗ ಮರುಮುದ್ರಣಗೊಂಡಿದೆ. ಸೊ ಕೇವಲ 120 ರೂಪಾಯಿಗೆ ಈ ಕಾದಂಬರಿ ಲಭ್ಯ ಇದೆ. ಅರ್ತಿ ಅಂದರೆ ಏನು ಅಂತ ಅಂದ್ಬಿಟ್ಟು ಆ ಕುತೂಹಲದಿಂದನೇ ಈ ಕಾದಂಬರಿನ ನಾನು ಓದಿದೆ. ಇದೊಂದು ಸಾಮಾನ್ಯ ಕಾದಂಬರಿ. ರವಿ ಬೆಳಗೆರೆ ಅವರು ಸ್ವಲ್ಪ ದೊಡ್ಡವರಿಗೇ ಕಾದಂಬರಿ ಬರೀತಾರೆ. ಆ ಒಂದು ಎಚ್ಚರಿಕೆನೇ ಇಟ್ಕೊಂಡು ಈ ಕಾದಂಬರಿನ ಓದಬೇಕು. ಈ ಕಾದಂಬರಿಯ ನಾಯಕ ಒಂದು ಅನ್ವೇಷಣೆಯಲ್ಲಿದ್ದಾನೆ, ಒಂದು ಹುಡುಕಾಟದಲ್ಲಿದ್ದಾನೆ. ಸೊ ಆ ಒಂದು ಅನ್ವೇಷಣೆ, ಹುಡುಕಾಟ, ಅವನು ಒಂದು ಇತಿಹಾಸದ ಅಧ್ಯಾಪಕ. ಸೊ ಇದು ರವಿ ಬೆಳಗೆರೆ ಅವರ ಕಾಲೇಜಿನ ಆರಂಭದ ದಿನಗಳ ಕಥೆಯೇನೋ ಅನಿಸೋಷ್ಟು ಇದೆ. ಇದರಲ್ಲಿ ಪ್ರಮುಖ ಪಾತ್ರಗಳು ಒಂದು 2-3 ಅಷ್ಟೇ ಇರೋದು. ಇನ್ನೊಬ್ಬರು ಇತಿಹಾಸದ ಸೀನಿಯರ್ ಉಪನ್ಯಾಸಕರಿದ್ದಾರೆ, 1-2-3 ನಾಯಕಿಯರು ಕೂಡ ಇದ್ದಾರೆ. ಸೊ ಈ ಒಂದು ಇತಿಹಾಸದ ಅಧ್ಯಾಪಕ ಏನಿದ್ದಾನೆ, ಸೊ ಅವನು ಒಂದು ಯಾವ ಒಂದು ಅನ್ವೇಷಣೆಯಲ್ಲಿ ಹುಡ್ಕೊಂಡು ಹೋಗ್ತಾನೆ, ಅವನ ಒಂದು ಬಾಲ್ಯದ ದಿನಗಳ ಒಂದು ನೆನಪುಗಳನ್ನ ಇಟ್ಕೊಂಡು ಅರ್ತಿ ಅಂತ ಹುಡ್ಕೊಂಡು ಹೋಗ್ತಾನೆ. ಸೊ ಅರ್ತಿ ಅಂದರೆ ಏನು, ಅವನ ಒಂದು ಶೋಧನೆ ಕಡೆಗೆ ಅವನಿಗೆ ಸಿಗುತ್ತಾ, ಅವನು ಅಂದ್ಕೊಂಡಿದ್ದ ನೆಮ್ಮದಿ ಅವನಿಗೆ ಸಿಗುತ್ತಾ ಅನ್ನೋದು ಕಾದಂಬರಿ. ಇಲ್ಲಿ ಒಂದು ಮನೋವೈಜ್ಞಾನಿಕ ದೃಷ್ಟಿಕೋನದಿಂದ ಈ ಕಾದಂಬರಿಯನ್ನು ರಚಿಸಿದ್ದಾರೆ. ಇದೊಂದು ನನ್ನ ಪ್ರಕಾರ ಒಂದು ಸಾಮಾನ್ಯ ಕಾದಂಬರಿ. ನೀವೆಲ್ಲ ಒಂದೇ ಸಿಟ್ಟಿಂಗಲ್ಲಿ ನಾನು ಒಂದು 2-3 ದಿನಗಳಲ್ಲಿ ನಾನು ರಾತ್ರಿ ಹೊತ್ತು ಓದಬೇಕಾದ್ರೆ ನಾನು ಸಿಗೋ ಒಂದು ಅರ್ಧ ಗಂಟೆ ಟೈಮಲ್ಲಿ ಓದಿ ಮುಗಿಸ್ದೆ. ಸೊ ಭಾಳ ಇದೆ, ಏನು ವಿಶೇಷವಾದಂಥ ಏನಿಲ್ಲ. ಆದರೆ ಈ ಕಾದಂಬರಿ ಬಗ್ಗೆ 1-2 ಮಾತು ಹೇಳಬೇಕು. ಇದಕ್ಕಿಂತ ಈ ರವಿ ಬೆಳಗೆರೆ ಅವ್ರು ತೀರ್ಕೊಂಡ ನಂತರ ಅವ್ರ ಕೆಲವು ಪುಸ್ತಕಗಳು ಭಾವನಾ ಪ್ರಕಾಶನದಿಂದ ಮುದ್ರಣ ಆಗ್ತಾಯಿದೆ. ಈ ಪ್ರದೋಷ ಮತ್ತು ನಿಜ ಪ್ರೀತಿಸ್ತ್ಯ ಅಂತ 2 ಕಾದಂಬರಿಗಳು ಬಂದಿತ್ತು. ಒಂದು ಒರಿಜಿನಲ್ ಕಾದಂಬರಿ ಅಂದರೆ ಸ್ವಂತದ್ದು, ಇನ್ನೊಂದು ಅನುವಾದ. ಆ 2 ಕಾದಂಬರಿಗಳು ಇನ್ಕಂಪ್ಲೀಟ್ ಆಗಿತ್ತು. ಅದರಲ್ಲಿ ರವಿ ಬೆಳಗೆರೆ ಅವ್ರ ಮಗಳು ಭಾವನಾ ಅವರು ಈ ಕಾದಂಬರಿಗಳನ್ನ ಮುಂದೊಂದು ದಿನ ನಾನು ಮುಂದುವರಿಸ್ತೀನಿ, ಅಂದರೆ ಕಂಪ್ಲೀಟ್ ಮಾಡ್ತೀನಿ ಅಂತ ಒಂದು ಡಿಸ್ಕ್ಲೈಮರ್ ಹಾಕಿದರು. ಬಟ್ ಅವ್ರು ಇದುವರೆಗೂ ಮಾಡಿಲ್ಲ. ನಾನು ಪ್ರದೋಷ ಓದಿದೆ, ನನಗೆ ಮುಂದಿನ ಭಾಗ ಓದೋದಕ್ಕೆ ಕುತೂಹಲ ತಡೆಯೋಕ್ಕಾಗ್ದಲೇ ನಾನು ಕಾಯ್ತಾ ಇದ್ದೀನಿ. ಬಟ್ ಅವರು ಮುಗಿಸೋ ಅಂಥ ಯಾವುದೇ ಲಕ್ಷಣಗಳು ಕೂಡ ಕಾಣ್ತಾ ಇಲ್ಲ. ಬಟ್ ಈ ಅರ್ತಿ ಕಾದಂಬರಿ ಪೂರ್ತಿ ಇದೆ. ಸೊ ಅರ್ತಿ ಅಂದರೆ ಏನು, ನನ್ನ ಪ್ರಕಾರ ಅದೊಂದು ನಂಟು, ಒಂದು ಸಂಬಂಧ. ಸೊ ಒಂದು ಸುವಾಸನೆ ಕೂಡ ಇದೆ. ಇದೆಲ್ಲ ಒಂದು ಸಾಮಾನ್ಯ ಕಾದಂಬರಿ ಅಂತ ಏನು ಹೇಳಿದೆ, ಓಕೆ. ಬಟ್ ಅರ್ತಿ ಕಾದಂಬರಿಯಲ್ಲಿ ಪ್ರತಿಯೊಬ್ಬ ಲೇಖಕಿಗೆ, ಸಾಹಿತಿಗಳಿಗೆ ಒಂದು ಲೆಸನ್ ಇದೆ. ಏನಂದರೆ ಅವರ ಒಂದು ಅರ್ತಿ ಕಾದಂಬರಿಗೆ ಬರೆದಿರೋ ಒಂದು ಮಾತುಗಳನ್ನ ಹಂಗೆ ರೀಪ್ರಿಂಟ್ ಮಾಡಿದ್ದಾರೆ. ಸೊ ಪ್ರತಿಯೊಬ್ಬ ಲೇಖಕರು ಆ ಮಾತುಗಳನ್ನ ಓದಬೇಕು. ಅರ್ತಿ ಕಾದಂಬರಿ ಸುಮಾರು 200 ಪುಟ ಆಗಿರುತ್ತೆ ಸ್ಟಾರ್ಟಿಂಗು. ಸೊ ಒಬ್ಬರ ಹತ್ರ ತೋರಿಸ್ತಾರೆ, ಸೊ ಅವರು ಅದನ್ನು ಇನ್ನೂ ಎಡಿಟ್ ಮಾಡುವಂತಾರೆ. 100 ಪುಟಕ್ಕೆ ಬರುತ್ತೆ. ಸೊ ಅದಕ್ಕಿಂತ ಕಮ್ಮಿ ಪುಟಗಳು ಬರುತ್ತೆ. ಕಡೆ ಒಂದು ಕಾದಂಬರಿಯ ಒಂದು ಪ್ರೈಸ್ಗೋಸ್ಕರ ಇವರು ಒಂದು ಮಾಸಿಕ ನಡೆಸೋ ಒಂದು ಆ ಕಾದಂಬರಿಯ ಸ್ಪರ್ಧೆಗೆ ರವಿ ಬೆಳಗೆರೆ ಅವರು ಬರೆದಿರ್ತಾರೆ. ಸೊ ಅದನ್ನು ಇನ್ನೂ ಚಿಕ್ಕ ಕಾದಂಬರಿ ಮಾಡಿ ಆನಂತರ ಹಲವಾರು ಖ್ಯಾತ ಸಂಪಾದಕರು ಒಡನಾಟಕ್ಕೂ ಬರುತ್ತೆ. ಹಸ್ತಪ್ರತಿ ಕಳೆದೂ ಹೋಗುತ್ತೆ. ಸೊ ಆಮೇಲೆ ನೆನಪಿನ ಶಕ್ತಿಯಿಂದ ನಮಗೆಲ್ಲ ಗೊತ್ತಿದೆ, ರವಿ ಬೆಳಗೆರೆ ಅವರ ಲೇಖನಗಳನ್ನ ಓದಿರೋರಿಗೆ ಅವರ ನೆನಪಿನ ಶಕ್ತಿ ಮತ್ತು ಅವರ ಬರವಣಿಗೆ ತುಂಬ ಶಕ್ತಿಶಾಲಿಯಾಗಿತ್ತು ಅಂತ. ಸೊ ಇದರಲ್ಲಿ ಕಾದಂಬರಿನ ಮತ್ತೆ ಮರು ನಿರೂಪಣೆ ಮಾಡಿ ಮುದ್ರಣ ಮಾಡ್ತಾರೆ. ಸೊ ಈಗ ಬಂದಿದೆ. ಆ ಒಂದು ಮಾತುಗಳೇನಿದೆ, ಈಗ ನಾವು ಒಂದೇನು ಬರಿತೀವಿ, ಬರೆದಿದ್ದೇ ಪುಸ್ತಕ ಆಗಿಬಿಡ್ಬೇಕು ಇಮ್ಮಿಡಿಯೇಟಾಗಿ. ಸಾಕಷ್ಟು ಸಾಹಿತಿಗಳಿಗೆ ಸೊ ಈ ಪುಸ್ತಕ ಆಗಿಬಿಡ್ಬೇಕು, ನಾನು ಫೇಮಸ್ ಆಗಿಬಿಡುತ್ತೆ ಅನ್ನೋ ಭ್ರಮೆನಲ್ಲಿರ್ತಾರೆ. ಒಂದು ಪುಸ್ತಕ ಒಂದು ಖ್ಯಾತಿ ಆಗಬೇಕು ಅಂತಂದರೆ, ಒಬ್ಬ ಲೇಖಕ ಹೆಸರನ್ನು ಗಳಿಸ್ಬೇಕು ಅಂದರೆ ಎಷ್ಟೆಲ್ಲ ಶ್ರಮ ಹಾಕಿರ್ತಾರೆ ಅನ್ನೋದಕ್ಕೆ ಒಂದು ಪುಟ್ಟು ಲೆಸನ್, ಪಾಠದ ಥರ ಇದೆ. ಸೊ ಇದಕ್ಕೋಸ್ಕರನಾದರೂ ನೀವು ಅರ್ತಿ ಕಾದಂಬರಿನ ಓದಿ. ಸೊ ಆಮೇಲೆ ಅರ್ತಿ ಕಾದಂಬರಿ ಅಂದರೆ ಏನು ಅರ್ಥ ಅನ್ನೋದನ್ನು ಕೂಡ ಕಡೆ ಪ್ಯಾರಾಗ್ರಾಫಲ್ಲಿ ರವಿ ಅವರು ಹೇಳಿದ್ದಾರೆ. ಸೊ ಆಮೇಲೆ ಈ ಕಾದಂಬರಿನಲ್ಲಿ ಅಫಿಡವಿಟ್ ಪ್ರಿಂಟ್ ಆಗಿದೆ. ಸೊ ಅವ್ರ ನಂತರ ಅಫಿಡವಿಟ್ ಪ್ರಿಂಟ್ ಮಾಡೋ ಅವಶ್ಯಕತೆ ನನಗೇನು ಕಂಡು ಬರಲಿಲ್ಲ. ಸೊ ಅದು ಏನು ಪುಟ ಹೆಚ್ಚಾಗಲಿ ಅಂತ ಮಾಡಿದ್ರು ಅಥವಾ ಅವ್ರ ತಂದೆ ಮಾಡ್ಕೊಂಡು ಬಂದುಬಿಟ್ಟಿದ್ದಾರೋ ಏನೋ ಅಂತ ಮಾಡಿಬಿಟ್ಟಿದ್ದಾರೋ ಗೊತ್ತಿಲ್ಲ. ಸೊ ನಿಮ್ಮ ಹತ್ರ 120 ರೂಪಾಯಿ ಹಣ ಮತ್ತು ಸ್ವಲ್ಪ ನಿಮ್ಮ ಹತ್ರ ಸಮಯ ಇತ್ತಂದ್ರೆ ಈ ಒಂದು ಕಾದಂಬರಿಯನ್ನು ಓದ್ಬೋದು. ಈ ಒಂದು ವಿಡಿಯೋ, ಈ ಒಂದು ಪುಸ್ತಕ ಕುರಿತು ನನ್ನ ಅನಿಸಿಕೆ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಮಸ್ಕಾರ.